ಅನ್ನಪಣ್ಣ ನೀವು ಮಾಡಿದ ಜಿಲ್ಲಾಧಿಕಾರಿಗಳ ಗುತ್ತಿಗೆ ಹಾಗೂ ಬೃಹತ್ ಸ್ವಚ್ಛತಾ ಪತ್ರಿಕಾಗೋಷ್ಠಿಗೆ ಅಂತ ನಮ್ಮ ಜಿಲ್ಲೆಯ ಟಿ.ಡಿ. ಬೇಗರಾಜವರು ಜಿಲ್ಲಾ ಅಧ್ಯಕ್ಷರಾದಂಥವರು ಉಪಸ್ಥಿತಿ, ಹಾಗೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಂತ ಧನಂಜಯ ಕುಮಾರ್ ಅವರು ಕೂಡ ಉಪಸ್ಥಿತಿ. ಆರ್ಯ ಸೈನ್ಸ್ PU ಕಾಲೇಜ್ ಶಿವಮೊಗ್ಗದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಕಟ್ಟಡದ ಉದ್ಘಾಟನಾ ಸಮಾರಂಭ. ಶಿವಮೊಗ್ಗದ LBS ನಗರದಲ್ಲಿ ಸುಸಜ್ಜಿತ ಲ್ಯಾಬ್ ಹಾಗೂ ಅನುಭವಿ ಉಪನ್ಯಾಸಕರನ್ನ ಹೊಂದಿರುವ ಆರ್ಯ ಸೈನ್ಸ್ PU ಕಾಲೇಜಿನಲ್ಲಿ ಇದೇ ಜೂನ್ 26ರಂದು ಜಗದ್ಗುರು ಶ್ರೀ 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 ವಿಧುಶೇಖರ ಭಾರತಿ ಶ್ರೀಗಳ ಅಮೃತ ಹಸ್ತದಿಂದ ಉದ್ಘಾಟನೆಗೊಳ್ಳಲಿದೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ ಕೋರುವವರು ಎನ್ ರಮೇಶ್, ಕಾರ್ಯದರ್ಶಿಗಳು ಹಾಗೂ ಪ್ರಾಂಶುಪಾಲರು, ಸಿಬ್ಬಂದಿಗಳು, ಆರ್ಯ ಸೈನ್ಸ್ PU ಕಾಲೇಜ್. ರಾಗಿಣಿ ಸಿಂಗ್ ವೆಂಚೂರ್ ಅರ್ಪಿಸುವ ಹೆಮ್ಮೆಯ ಭಾರತೀಯ ಮಹಿಳೆಯರಿಗಾಗಿ ಶುಭಾರಂಭಗೊಂಡಿದೆ ಪೀಚ್ ಮೂಡ್ ಎಕ್ಸ್ಕ್ಲೂಸಿವ್ ಡ್ರೆಸ್ ಸ್ಟೋರ್. ನಮ್ಮಲ್ಲಿ ಮಹಿಳೆಯರ ಆಕರ್ಷಕ ಸಲ್ವಾರ್ ಸೂಟ್, ಕುರ್ತಿ, ಟಾಪ್ಸ್, ಕೋ-ಆರ್ಡ್ ಸೆಟ್ ಹಾಗೂ ಡ್ರೆಸ್ಸಸ್ ದೊರೆಯುತ್ತದೆ. ಹಾಗಿದ್ರೆ ಹಿಂದೆ ಭೇಟಿ ಕೊಡಿ ಪೀಚ್ ಮೂಡ್ ಸ್ಟೋರ್, ಬ್ಯಾರಿಸ್ ಸಿಟಿ ಸೆಂಟರ್, 2nd ಫ್ಲೋರ್, SN ಮಾರ್ಕೆಟ್, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 7204094951 7204094952. ಒಂದು ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ತಮ್ಮೆಲ್ಲರಿಗೂ ಈಗಾಗಲೇ ತಿಳಿದಿದೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿಯ ಅವ್ಯವಹಾರ ಆಗಿರುವಂಥದ್ದು ಬೆಳಕಿಗೆ ಬಂದಿದೆ. ನಮ್ಮ ಶಿವಮೊಗ್ಗದವರೇ ಆದಂಥ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಲೇ ಹೋಗಿದ್ರೆ ಈ ಒಂದು ಹಗರಣ ಬೆಳಕಿಗೆ ಬರ್ತಾ ಇರಲಿಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ಹಗರಣ ಬೆಳಕಿಗೆ ತರುವಂಥ ಚಂದ್ರಶೇಖರ್ನವ್ರನ್ನ ಅವರ ಆತ್ಮಕ್ಕೆ ಶಾಂತಿನ ಕೊಡ್ತೇವೆ. ಜೊತೆಯಲ್ಲಿ ಈ ಒಂದು ಹಗರಣಕ್ಕೆ ಪುಷ್ಟಿನ ಕೊಡೋ ಹಾಗೆ ಆ ಒಂದು ಸಚಿವರು ಒಪ್ಪಿಗೆಯನ್ನು ಕೊಟ್ಟು ರಾಜೀನಾಮೆನೂ ಸಹ ಕೊಟ್ಟಿರೋಂಥದ್ದು ತಮ್ಮೆಲ್ಲರಿಗೂ ತಿಳಿದಿರೋ ವಿಚಾರ. ಜೊತೆಯಲ್ಲಿ ಕಾಣದ ಕೈಗಳು, ಈ ಒಂದು ದೊಡ್ಡ ಪ್ರಮಾಣದ ಹಗರಣದಲ್ಲಿ ಕಾಣದ ಕೈಗಳು ಇರುವಂಥ ಸಂಖ್ಯೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ವಿಚಾರವಾಗಿ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಯಡಿಯೂರಪ್ಪಾಜಿಯವರು BJPಯ ಕೇಂದ್ರ ಕಚೇರಿ ರಾಜ್ಯ ಕಚೇರಿಯಲ್ಲಿ ಒಂದು ಸಭೆಯನ್ನು ಕರೆದು ಅಲ್ಲೇ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿ ಎಲ್ಲ ST ಮೋರ್ಚಾದ ಮುಖಂಡರುಗಳನ್ನು ಕರೆದು ಈ ರೀತಿ ಆಗಿದೆ, ಮುಂದಿನ ಹೋರಾಟದ ರೂಪುರೇಷೆಗಳೇನು ಅಂತೇಳಿ ಅಲ್ಲಿ ಚರ್ಚೆಯ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರನವರು ಮತ್ತು ST ಮೋರ್ಚಾ ರಾಜ್ಯಾಧ್ಯಕ್ಷರು ಬಂಗಾರ ಹನುಮಂತವರು ಅಲ್ಲೇ ನಿರ್ಣಯಗಳನ್ನ ತಗೊಂಡು ದಿನಾಂಕ 28ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕಚೇರಿಗಳ ಜಿಲ್ಲಾಡಳಿತ ಕಚೇರಿಗಳ ಮುಂದೆ ಪ್ರತಿಭಟನೆ ಮಾಡಬೇಕು ಅನ್ನೋ ನಿರ್ಧಾರವನ್ನು ತಗೊಂಡಿರ್ತಾರೆ. ಹಾಗಾಗಿ ನಾವು ದಿನಾಂಕ 28/6/2024 ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಶಿವಮೊಗ್ಗ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಈ ಒಂದು ಏನು ಸಾವಾಗಿದೆ ಆ ಒಂದು ಸಾವಿಗೆ ನ್ಯಾಯವನ್ನು ಕೊಡಿಸ್ಬೇಕು. ಜೊತೆಯಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ, SC ಮತ್ತು ST ಅಭಿವೃದ್ಧಿ ನಿಗಮ ಹಣ ಈಗೆಲ್ಲ ನೋಡ್ತಾ ಇದ್ದಾರೆ, ಕಾಲಕ್ಷೇಪಗಳಿಗೆ ದುಡ್ಡಿಲ್ಲ, ವಿದ್ಯಾಭ್ಯಾಸಕ್ಕೂ ದುಡ್ಡಿಲ್ಲ, ಈ ಥರ ಒಂದು ಪರಿಸ್ಥಿತಿ ಇರೋದೆ. ಅಂಥ ಹಣವನ್ನು ತೆಲಂಗಾಣದ ರಾಜಕಾರಣಕ್ಕೆ ಉಪಯೋಗಿಸುವಂಥದ್ದು ದುರಂತ. ಈಗ ನಾವೆಲ್ಲ ಹಿಂದೆಲ್ಲ ನೋಡಿದ್ದೀವಿ, ಹಣವನ್ನು, ಸರ್ಕಾರಿ ಹಣವನ್ನು ಯಾವುದೋ ಒಂದು ಬೇರೆ ಒಂದು ಪ್ರೈವೇಟ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು ಇತಿಹಾಸದಲ್ಲಿ ಎಲ್ಲೂ ಸಹ ಆಗಿಲ್ಲ. ಈ ಒಂದು ಹೋರಾಟ ಹಂತವಾಗಿ ನಡೀತಾ ಇದೆ. ರಾಜೀನಾಮೆ ಕೊಟ್ಟರೂ ಸಹ ನಾವು ನಿಲ್ಲಿಸಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನದ ಮೇರೆಗೆ ಈ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಹೋರಾಟದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಎಲ್ಲ ಮೋರ್ಚಾಗಳ ಅಧ್ಯಕ್ಷಗಳು, ಪದಾಧಿಕಾರಿಗಳು ನಮ್ಮ ಜೊತೆಗೆ ನಿಲ್ತಾ ಇದ್ದಾರೆ. ಈ ಒಂದು ಹೋರಾಟಕ್ಕೆ ಅನೇಕ ಶಿವಮೊಗ್ಗ ಜಿಲ್ಲೆಯ ಸಂಸದರು,
ಶಿವಮೊಗ್ಗ ನಗರದ ಶಾಸಕರು, MLAಗಳು, MLCಗಳು ಎಲ್ಲರೂ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇದೆ ಬಟ್ ಉನ್ನತ ತನಿಖೆಗಳು ನಡೀತಾ ಇದ್ದಾವೆ. ಬಟ್ ನಮಗೆ ಸಂಶಯ ಇರೋದು ಮುಖ್ಯಮಂತ್ರಿಗಳೇ ನೇರ ಹೊಣೆ. ಹಾಗಾಗಿ ಸಿದ್ದರಾಮಯ್ಯರು ರಾಜೀನಾಮೆ ಕೊಡೋವರೆಗೂ ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟ ನಿಲ್ಲಿಸಬಾರ್ದು ಅಂತೇಳಿ ನಮಗೆ ರಾಜ್ಯಾಧ್ಯಕ್ಷರಿಂದ ಗೈಡ್ಲೈನ್ ಇದೆ.